ಓಂ ನಮಃ ಶಿವಾಯ. ಶಿವನನ್ನು ಭೋಳೆನಾಥ ಅಂತ ಕರೀತಾರೆ. ಯಾಕಂದರೆ ಭಕ್ತಿಗೆ ಬೇಗ ಪ್ರಸನ್ನನಾಗುವ ದೇವರು ಅಂದರೆ ಅದು ಪರಶಿವ. ಪರಶಿವನಿಗೆ ಸಣ್ಣದಾದಂತಹ ಭಕ್ತಿಯನ್ನು ತೋರಿಸಿದ್ರೂ ಸಂತೋಷ ಪಡ್ತಾನಂತೆ. ಪುರಾಣಗಳಲ್ಲಿ ಹೇಳಿರುವಂತೆ ಬಿಲ್ವಪತ್ರೆ ಅಥವಾ ಪತ್ರೆಯ ನೀರು ಅಥವಾ ಭಕ್ತಿಯಿಂದ ಶಿವಜಪ ಮಾಡಿದರೂ ಕೂಡ ಶಿವನನ್ನು ನಾವು ಒಲಿಸ್ಕೊಳ್ಬಹುದಂತೆ. ಸೋಮವಾರ ನಿರಾಹಾರಿಯಾಗಿ ಅಥವಾ ಫಳಾಹಾರವನ್ನು ಮಾಡಿಕೊಂಡು ಶಿವನ ವ್ರತಕತೆ ಅಥವಾ ಶಿವಜಪವನ್ನು ಮಾಡಿದರೆ ಸಾಕಂತೆ, ಅವನು ಸಂಕಟವನ್ನು ನಿವಾರಣೆ ಮಾಡ್ತಾನೆ. ಬಹುದಿನಗಳಿಂದ ಇರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿವಾರಿಸ್ತಾನೆ. ಐಶ್ವರ್ಯವನ್ನು ತಂದೊಡ್ತಾನೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೂಡ ಕರುಣಿಸ್ತಾನಂತೆ. ಮನಸ್ಸಿನಲ್ಲಿರುವಂತಹ ಎಲ್ಲ ಕಾಮನೆಗಳನ್ನು ಅವನು ಪೂರ್ಣಗೊಳಿಸ್ತಾನೆ. ಶಿವನಿಗೆ ಮುಖ್ಯವಾಗಿ ಶುದ್ಧ ಮನಸ್ಸಿನಿಂದ ಆರಾಧನೆಯನ್ನು ಮಾಡೋದು ಮುಖ್ಯವಾಗಿರುತ್ತೆ. ಯಾವುದೇ ಸಮಯದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಶಿವ ಅಂತ ಕರೆದರೆ ಸಾಕು, ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನಮ್ಮ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ತಾನೆ. ಸೋಮವಾರ ಅಂದರೆ ಶಿವನ ಪವಿತ್ರ ದಿನ ಅಂತ ನಂಬಿಕೆ. ಅದರಲ್ಲೂ ಅಧಿಕ ಮಾಸದಲ್ಲಿ ಬರುವಂತಹ ಸೋಮವಾರವು 16 ಸೋಮವಾರದ ವ್ರತಕ್ಕೆ ಹೇಳಿ ಮಾಡಿಸಿದ್ದು. ಈ ದಿನದಿಂದ ಈ ವ್ರತವನ್ನು ಆಚರಿಸೋಕೆ ಶುರು ಮಾಡ್ತಾರೆ. ಶಿವಪುರಾಣದಲ್ಲಿ ಹೇಳಿರುವಂತೆ ಶಿವನ ಭಕ್ತಿಯಲ್ಲಿ ಮಿಂದೆದ್ದವರು ಯಾವತ್ತೂ ಸೋಲಲ್ಲ. ಅವರಿಗೆ ಯಾವ ಕಾರಣಕ್ಕೂ ಕಷ್ಟ ಬರೋದೇ ಇಲ್ಲ ಅಂತ. ಶಿವನ 16 ಸೋಮವಾರದ ವ್ರತ ಅಂದರೆ ಕೇವಲ ಅದು ಉಪವಾಸ ಮಾತ್ರ ಅಲ್ಲ, ಅದು ಭಕ್ತಿ, ನಿಯಮ, ಸಹನೆ ಮತ್ತು ಆತ್ಮಶುದ್ಧಿಯ ಸಾಧನೆಯಾಗಿರುತ್ತೆ. ಈ ದಿನ ಉಪವಾಸ ಮತ್ತು ಶಿವನನ್ನು ಆರಾಧನೆ ಮಾಡಿದರೆ ಶಿವನ ಸಂಪೂರ್ಣ ಅನುಗ್ರಹ ನಮ್ಮದಾಗುತ್ತೆ. ಮನಸ್ಸಿನ ಶುದ್ಧಿ ಮತ್ತು ಆತ್ಮದ ಶುದ್ಧಿ ಹೆಚ್ಚಾಗುತ್ತೆ. ಆತ್ಮಕ್ಕೆ ಶಕ್ತಿ ದೊರೆಯುತ್ತೆ. ನಮ್ಮ ಕೋಪವು ಕಡಿಮೆಯಾಗುತ್ತೆ. ಸುಳ್ಳು ಮಾತನ್ನು ಆಡುವಂತಹ ನಮ್ಮ ಬುದ್ಧಿಯು ಸರಿದೂಗುತ್ತೆ. ಕೆಟ್ಟ ಚಿಂತನೆ ನಮ್ಮಿಂದ ದೂರವಾಗುತ್ತೆ. ಶಾಂತ ಮನಸ್ಸಿಂದ ಶಿವನ ಧ್ಯಾನವನ್ನು ಮಾಡಿದರೆ ಮನಸ್ಸು ದೇಹ ಎರಡೂ ಶುದ್ಧಿಯಾಗುತ್ತೆ. ಸೋಮವಾರ ಈ ವ್ರತವನ್ನು ಮಾಡುವವರು ಮುಖ್ಯವಾಗಿ ಪಂಚಾಕ್ಷರಿ ಮಂತ್ರದ ಜಪವನ್ನು ಮಾಡಬೇಕು. ಓಂ ನಮಃ ಶಿವಾಯ ಎಂಬಂತಹ ಈ ಮಂತ್ರದ ಸಾಕ್ಷಾತ್ಕಾರವು ನಮ್ಮನ್ನು ಶಿವನಲ್ಲಿಗೆ ತಲುಪಿಸುತ್ತೆ. ಎರಡನೇದಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು. ಶಿವನ ತ್ರಿನೇತ್ರ, ತ್ರಿಗುಣ, ತ್ರಿಮೂರ್ತಿಗಳಿಗೆ ಹೆಸರಾದಂತಹ ಅಥವಾ ಸಂಕೇತವಾದಂತಹ ಈ ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಪ್ರಿಯವಾದ ವಸ್ತುವನ್ನು ಕೊಟ್ಟರೆ ಶಿವನು ಅನುಗ್ರಹ ಮಾಡದೇ ಇರ್ತಾನ. ಹಾಗಾಗಿ ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ಕೂಡ ಅರ್ಪಿಸಬೇಕು. ಅದಾದ ಮೇಲೆ ಶಿವಲಿಂಗಕ್ಕೆ ಆದಷ್ಟು ಅಭಿಷೇಕವನ್ನು ಮಾಡಬೇಕು. ಅದರಲ್ಲೂ ಪಂಚಾಮೃತ ಅಭಿಷೇಕ ಅಥವಾ ನೀರು, ಹಾಲು, ಜೇನು ಅಥವಾ ತೆಂಗಿನ ಹಾಲು ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡೋದರಿಂದ ಮನಃಶಾಂತಿ ನಮಗೆ ಸಿಗೋ ಥರ ಮಾಡ್ತಾನಂತೆ. ದಾನ ಸೇವೆಯನ್ನು ಸ್ವಚ್ಛ ಮನಸ್ಸಿಂದ ಮಾಡಬೇಕಂತೆ. ಹಸಿದವರಿಗೆ ಅನ್ನವನ್ನು ನೀಡೋದು, ಬಡವ ಬಲ್ಲಿದರಿಗೆ ಸಹಾಯವನ್ನು ಮಾಡೋದು, ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆಯನ್ನು ತೋರೋದು, ಇವೆಲ್ಲವೂ ಕೂಡ ಮಹತ್ವದ ಪೂಜೆ ಅಂತ ಕೂಡ ಪರಮೇಶ್ವರ ಹೇಳ್ತಾನಂತೆ. ಹಾಗಾಗಿ ನಮ್ಮ ಕೈಲಾದಷ್ಟು ದಾನ ಸೇವೆಗಳನ್ನು ಈ ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಅಧಿಕ ಪುಣ್ಯ, ಯಾವಾಗಲೂ ಮಾಡೋ ಪುಣ್ಯಕ್ಕಿಂತ ದುಪ್ಪಟ್ಟು ಪುಣ್ಯ ನಮ್ಮದಾಗುತ್ತೆ. ಮುಖ್ಯವಾಗಿ ಅಹಂಕಾರವನ್ನು ತ್ಯಜಿಸಬೇಕಂತೆ. ಶಿವನಂದರೆ ವೈರಾಗ್ಯದ ಪ್ರತೀಕ. ಅವನು ಅಹಂಕಾರವನ್ನು ಕಡಿಮೆ ಮಾಡೋದು, ಸರಳ ಜೀವನವನ್ನು ನಡೆಸೋದು, ಎಲ್ಲರನ್ನ ಸರಿಸಮವಾಗಿ ನೋಡೋರನ್ನು ಹೆಚ್ಚು ಪ್ರೀತಿ ಮಾಡ್ತಾನಂತೆ. ಶಿವಭಕ್ತಿಯ ಪ್ರಮುಖ ಅಂಶಗಳನ್ನು ಅರಿತವರಿಗೆ ಶಿವನ ಅನುಗ್ರಹ ಬಹುಬೇಗ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಮನಸ್ಸಿನಲ್ಲಿ ನಮ್ಮ ಕೋರಿಕೆಗಳನ್ನು
ಭಗವಂತನಲ್ಲಿ ತೋಡಿಕೊಂಡು ಈ ಸೋಮವಾರ ವ್ರತವನ್ನು ನಾನು ಆಚರಿಸ್ತೇನೆ ಅಂತ ಸಂಕಲ್ಪವನ್ನು ಮಾಡಬೇಕಂತೆ. ಸಂಕಲ್ಪವನ್ನು ಮಾಡಿ ಶುರು ಮಾಡಿ ಕೊನೆಗೆ ಉದ್ಯಾಪನೆ ಕೂಡ ಮಾಡಬೇಕು. ಅಂದರೆ ಈಗ 16 ಸೋಮವಾರ ಪ್ರತಿ ಸೋಮವಾರ ಮಾಡಿಬಿಟ್ಟು 17ನೇ ಸೋಮವಾರ ಉದ್ಯಾಪನೆ ಮಾಡಬೇಕು. ಶಿವನಿಗೆ ಈ 16 ಸೋಮವಾರಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡೋದು, ಶಿವಾಲಯಗಳ ದರ್ಶನವನ್ನು ನಾವು ಮಾಡೋದು, ಪ್ರಸಾದವನ್ನು ವಿತರಿಸೋದು ಹಾಗೂ ನಿಯಮದಿಂದ ಇರೋದು, ವ್ರತಕಥೆಯನ್ನು ಪಠಣ ಮಾಡೋದು, ಶಿವನ ಜಪ ಮತ್ತು ಶಿವನ ಧ್ಯಾನದಲ್ಲಿ ನಾವು ತೊಡಗಿಕೊಂಡಿರೋದು ಇವೆಲ್ಲವುಗಳನ್ನು ಮಾಡಬೇಕಂತೆ. 16 ಸೋಮವಾರದ ವ್ರತ ಅಂದರೆ ಭಕ್ತಿಯ ಮೂಲಕ ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ಜೀವನದಲ್ಲಿ ಶಾಂತಿ ಧರ್ಮವನ್ನು ನಮ್ಮ ದಾರಿಗೆ ಸರಿಯಾಗಿ ಜೋಡಿಸೋದಂತೆ. ಶಿವನ ಕೃಪೆ ಅಂದರೆ ಕೇವಲ ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ಮನಃಶಾಂತಿ, ಮನಸ್ಸಲ್ಲಿರುವಂತಹ ಭಯವನ್ನು ನಿವಾರಿಸೋದು ಅಥವಾ ನಮ್ಮೊಳಗಿರುವ ಸ್ಥೈರ್ಯವನ್ನು ಹೆಚ್ಚಿಸೋದಾಗಿರುತ್ತೆ. ಯಾವುದೇ ಆಗಲಿ ಭಕ್ತಿಯಿಂದ ಆಚರಿಸಿದರೆ ಅವು ಸಂಪೂರ್ಣ ಫಲವನ್ನು ನೀಡುತ್ತೆ. ಸಹನೆ, ಸಂಕಲ್ಪ ಶಕ್ತಿ, ಧೈರ್ಯ, ನಿಯಂತ್ರಿತ ಜೀವನ ಎಲ್ಲವುಗಳ ಒಗ್ಗೂಡುವಿಕೆಯಿಂದ ಈ 16 ಸೋಮವಾರಗಳ ವ್ರತವನ್ನು ಪಾಲಿಸಬೇಕು. ಹಳೆಯ ತಪ್ಪುಗಳ ಅರಿವು ನಮಗೆ ಬರುತ್ತೆ. ಇದರಿಂದ ನಾವು ಮುಂದಿನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ನಮಗೆ ಬರುತ್ತೆ ಅಂತ ಹೇಳಲಾಗುತ್ತೆ. ಒಳ್ಳೆಯ ಕಾರ್ಯಗಳು ಪುಣ್ಯವನ್ನು ಹೆಚ್ಚಿಸುತ್ತೆ. ಉಪವಾಸ ಮತ್ತು ಧ್ಯಾನವು ಮನಸ್ಸನ್ನು ವಿನಯಶೀಲ ಮಾಡುತ್ತೆ ಅಂತ ನಂಬಿಕೆ ಇದೆ. ಇದರಿಂದ ಪರಿಣಾಮವಾಗಿ ನಮಗೆ ಶಿವನು ಉತ್ತಮ ಜೀವನವನ್ನು ನೀಡ್ತಾನೆ. ದಾಂಪತ್ಯದಲ್ಲಿ ಕಲಹ ಏನಾದರೂ ಇದ್ದರೆ ಅದನ್ನು ದೂರ ಮಾಡಿ ಕುಟುಂಬದಲ್ಲಿ ಶಾಂತಿ ಬರೋ ಥರ ಮಾಡ್ತಾನಂತೆ. ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಈ ಕಠಿಣವಾದಂತಹ ತಪಸ್ಸನ್ನು ಮಾಡಿದ್ಲು. ಇದರಿಂದ ಪಾರ್ವತಿಯು ಪರಶಿವನನ್ನು ಪಡೆದುಕೊಂಡ್ಲು ಅಂತ ಕೂಡ ಒಂದು ಕಥೆಯಲ್ಲಿ ತಿಳಿಸಲಾಗುತ್ತೆ. ಏನೇ ಆಗಲಿ ಶಿವನು ಬೋಳೆಶಂಕರ, ಆಶುತೋಷ ಅಂತ ಕೂಡ ಕರೀತಾರೆ. ಸಣ್ಣ ಭಕ್ತಿಯನ್ನು ಕೂಡ ಅವನು ಇಷ್ಟಪಡ್ತಾನಂತೆ. ಪುರಾಣಗಳಲ್ಲಿ ಹೇಳಿರುವಂತೆ ಅವನು ಸಾಧಾರಣ ಜನರಿಗೂ ಅಥವಾ ದೈವ ಮಾನವರಿಗೂ ಅಥವಾ ದೇವತೆಗಳಿಗೂ ಅಥವಾ ರಾಕ್ಷಸರಿಗೂ ಒಂದೇ ರೀತಿಯ ತನ್ನ ಅನುಗ್ರಹವನ್ನು ನೀಡ್ತಾನೆ. ಯಾರಿಗೂ ಭೇದ ಭಾವವನ್ನು ಅವನು ತೋರಿಸೋದಿಲ್ಲಂತೆ. ಹಾಗಾಗಿ ಅವನಲ್ಲಿ ಭಕ್ತಿ ಇಟ್ಟು ಶ್ರದ್ಧೆಯಿಂದ ನಾವು ಬೇಡಿಕೊಳ್ಬೇಕು. ವ್ರತವನ್ನು ಆಚರಿಸೋಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಈ ಅಧಿಕ ಮಾಸದಲ್ಲಿ ಶಿವನನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ನಾವು ಬೇಡಿಕೊಂಡು ಶಿವನ ಆರಾಧನೆಯನ್ನು ಮಾಡ್ತಾ ಇರಬೇಕು. ಅದರಿಂದ ಕೂಡ ಶಿವನು ಪ್ರಸನ್ನನಾಗ್ತಾನೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಶಿವನ ಅನುಗ್ರಹವು ಸದಾ ದೊರಕಲಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ. ಇಂತಹ ಧಾರ್ಮಿಕ ವಿಚಾರಗಳಿಗಾಗಿ ಅಥವಾ ಮಂತ್ರಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.